ಶಿವಕುಮಾರ್. ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 326 ಇದನ್ನು ವಸತಿ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರಿಗೆ ಕೇಳಲು ಬಯಸ್ತೇನೆ. ಸಚಿವ್. ಸನ್ಮಾನ್ಯ ಅಧ್ಯಕ್ಷ, ಉತ್ತರನ ನೀಡಲಾಗಿದೆ. ಅಧ್ಯಕ್ಷರೇ, ಇದು ನಾನು ಕೇಳಿದ ಪ್ರಶ್ನೆಗೆ ವಿವರವಾದಂಥ ಉತ್ತರನ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಈ ಸರ್ವೆ ಇವತ್ತು ಏನು PM ಆವಾಸ್ ಯೋಜನೆಯಲ್ಲಿ ಏನು ಕೊಡ್ತಾ ಇದ್ದಾರೆ ಅದು 2018 ಇಸ್ವಿದು ಏನು ಸರ್ವೆ ಇತ್ತು ಅದ್ರ ಪ್ರಕಾರ ಕೊಡಬೇಕಂತಿದ್ದಾರೆ. 2018 ಇಸ್ವಿದು ಏನು ಸರ್ವೆ ಇತ್ತು ಅದ್ರ ಪ್ರಕಾರ ಕೊಡಬೇಕಂತಿದ್ದಾರೆ. ಸರ್ವೆಯಲ್ಲಿ ಮಿಸ್ ಆದವರಿಗೆ ಅಟ್ಲೀಸ್ಟ್ ಬಸವಾಲು ಅಂಬೇಡ್ಕರ್ ಯೋಜನೆ ಎಲ್ಲ ಬೇಕಾದಷ್ಟು ಯೋಜನೆಗಳು ರಾಜ್ಯ ಸರ್ಕಾರದ 6 ಯೋಜನೆಗಳಿರೋದ್ರಿಂದ ಎಲ್ಲಾದರೂ ಒಂದು ಕಡೆ ಅವ್ರಿಗೆ ಅಕಾಮಿಡೇಟ್ ಮಾಡಬೇಕಾಗಿದೆ. ಇನ್ನೊಂದು, ಕಳೆದ ಸರ್ಕಾರ ಯಾವ ಕಾರಣಕ್ಕೆ ಅದೆಷ್ಟು ಜಾಸ್ತಿ ಮನೆ ಕೊಟ್ಟಿದ್ರು ಅದೇನು ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಆದರೆ ಏನು ಆನ್ ದಿ ಗ್ರೌಂಡ್ ಇವತ್ತು ಮನೆಗಳು ಬೇಕಾದಷ್ಟು 100 ಮನೆಗಳು ಒಂದು ಕಡೆ ಫೌಂಡೇಶನ್ ಲೆವೆಲಲ್ಲಿದೆ, ಇನ್ನೊಂದು ಕಡೆ ಲಿಂಟ್ ಲೆವೆಲ್ ಇದೆ. ಇದನ್ನ ಏನು ಒಂದು ಫಸ್ಟ್ ಫೇಸಲ್ಲಿ ರಿಲೀಸ್ ಮಾಡ್ತಾರೆ ಗ್ರ್ಯಾಂಟ್ನ, ಮತ್ತೆ ಅದನ್ನ ಲಾಕ್ ಮಾಡ್ತಾರೆ, GPS ಲಾಕ್ ಮಾಡ್ತಾರೆ. ಸೆಕೆಂಡ್ ಫೇಸು ಥರ್ಡ್ ಫೇಸ್ ಬರದೇ ಇರೋದ್ರಿಂದ ಇವತ್ತು ಮುಂದಿನ ಈಗ ಮಳೆಗಾಲ ನಿಂತು ಈಗ ಚಳಿಗಾಲ ಮತ್ತೆ ಬೇಸಿಗೆ ಇರೋದ್ರಿಂದ ಆದಷ್ಟು ಬೇಗನೆ ಮಂತ್ರಿಗಳು ಗ್ರ್ಯಾಂಟ್ನ ರಿಲೀಸ್ ಮಾಡಿದ್ರೆ ಮನೆಗಳು ಕಟ್ಕೊಳಕ್ಕೆ ಅವಕಾಶ ಆಗುತ್ತೆ. ಮತ್ತು ಇನ್ನೊಂದು ರಿಕ್ವೆಸ್ಟ್ ಏನಂತಂದರೆ ಮಂತ್ರಿಗಳಿಗೆ ದಯಮಾಡಿ ಅದನ್ನು ನೀವು ಕೆಳಮಟ್ಟದಲ್ಲಿರುವಾಗ ಏನು ಬೇಸ್ ಲೆವೆಲಲ್ಲಿ ಫೌಂಡೇಶನ್ ಲೆವೆಲಲ್ಲಿರುವಾಗ ಲಿಂಟಲ್ ಲೆವೆಲ್ ಇರುವಾಗ ನೀವು GPS ಲಾಕ್ ಮಾಡಬಾರ್ದು. ಯಾಕಂತಂದರೆ ಬೇರೆ ಫೆಸಿಲಿಟೀಸ್ ಅವರು ಅವೈಲ್ ಮಾಡೋಕೆ ಆಗ್ತಾ ಇಲ್ಲ. ನೀವು ಮನೆ ಕಂಪ್ಲೀಟ್ ಆದಮೇಲೆ ನೀವು ದಯಮಾಡಿ ನೀವು ಲಾಕ್ ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಯಾಕಂದರೆ ಭಾಳ ಜನಕ್ಕೆ ತೊಂದರೆ ಆಗ್ತಾ ಇದೆ. ಇನ್ನೊಂದು ಕಡೆ ನೀವು ರಾಜ್ಯ ಸರ್ಕಾರ ಒಳ್ಳೆ ಕೆಲಸ ಮಾಡಿದ್ದೀರಿ, 6500 ಮನೆಗಳನ್ನ ಟ್ರೈಬಲ್ಸ್ ಕೊಟ್ಟಿದ್ದೀರಿ ನಿಜ. ಅದೇ ಥರ ಸರ್ಕಾರಕ್ಕೊಂದು ಮನವಿ ಏನಂತಂದರೆ ಇವತ್ತಿನ ಬೇಡಿಕೆ ನೋಡಿದ್ರೆ ಇದನ್ನು ಒಂದು ಸಾರಿ ಮುನ್ಸಿಪಾಲ್ಟಿ ಲೆವೆಲಲ್ಲಿ ಮತ್ತು ಕಾರ್ಪೊರೇಷನ್ ಲೆವೆಲಲ್ಲಿ ರಿವ್ಯೂ ಮಾಡಿ ಆದಷ್ಟು ಎಷ್ಟು ಮನೆಗಳು ಬೇಕು ಅಂತ ಗೊತ್ತಾದ ಮೇಲೆ ದಯಮಾಡಿ ವರ್ಲ್ಡ್ ಬ್ಯಾಂಕಲ್ಲಿ ಎಲ್ಲಾದರೂ ಒಂದು ಕಡೆ ಯಾವುದಾದ್ರೂ ಒಂಥರ ಫಂಡ್ಸ್ ತೊಗೊಂಬಂದು ಇದನ್ನು ನೀವು ನಿವಾರಿಸಿದ್ರೆ ಆದಂಗೆ. ಯಾಕಂದರೆ HD ಕೋಟೆಯಲ್ಲಿ ಫ್ಲಡ್ ಆಗಿಬಿಟ್ಟು ಮನೆಗಳು ಬಿದ್ದೋಯ್ತು ಅಧ್ಯಕ್ಷರೇ. ಅವ್ರಿಗೆ ಯಾರು ಇನ್ನೂ ಮನೆಗಳು ಕೊಟ್ಕೊಟ್ಟಿಲ್ಲ, ಅವರೇ ಇವಾಗ ಮಣ್ಣು ಗೋಡೆಗಳು ಹಾಕ್ಕೊಂಡಿದ್ದಾರೆ. ಅದೇ ಥರ ಅನೂರು ಭಾಗದಲ್ಲಿ ಸಾವಿರಾರು ಮನೆಗಳು ಬೇಕು. ಯಾಕಂದರೆ ಮೋಸ್ಟ್ ಬ್ಯಾಕ್ವರ್ಡ್ ರೀಜನ್ನು. ಇಂಥ ಕಡೆ ಇವತ್ತು ಹೌಸಿಂಗು ಏನು ಫೆಸಿಲಿಟೀಸ್ ಏನಿದೆ ಇವತ್ತುವರೆಗೂ ನಾವು ಒಂದು ಸೂರನ್ನ ಕೊಡೋದಕ್ಕೆ 79 ವರ್ಷಗಳಾದ್ರೂ ಇಷ್ಟೊಂದು ಅರ್ಜಿಗಳಿರೋದು ಅದು ಭಾಳ ದುರ್ದೈವ. ಸರ್ಕಾರ ದಯಮಾಡಿ ವರ್ಲ್ಡ್ ಬ್ಯಾಂಕ್ಗೋ ಇಲ್ಲಾಂದರೆ ಉಡ್ಕೋ ಸ್ಕೀಮಲ್ಲಿ ನೀವು ಹೆಂಗೆ ಮಾಡಿದ್ರಿ, ಮೊದಲು ಹೆಂಗೆ ಹೌಸಿಂಗ್ ಬೋರ್ಡಲ್ಲಿ ಬಡವ್ರಿಗೂ ಲೋಯರ್ ಎಕನಾಮಿಕ್ ಫ್ಯಾಮಿಲೀಸ್ ಹೆಂಗೆ ನೀವು ಕೊಡ್ತಾ ಇದ್ರಿ ಆ ಥರದ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕಂತ ಒಂದು ಮನವಿ ಮಾಡ್ತಾ ಇದ್ದೀನಿ ಅಧ್ಯಕ್ಷ. ಸಚಿವರು ಸದಸ್ಯರು ಹೇಳ್ದಂಗೆ ಯಾವ ಪೇಮೆಂಟ್ ಅಂತೂ ಯಾವುದೂ ಪೆಂಡಿಂಗ್ ಇಲ್ಲ. ಅದು ಹಂತ 3 ಹಂತದಲ್ಲಿ ದುಡ್ಡು ಕೊಡ್ತೀವಿ ನಾವು. ಮೊದಲನೇ ಹಂತದಲ್ಲಿ, 2ನೇ ಹಂತದಲ್ಲಿ, 3ನೇ ಹಂತದಲ್ಲಿ, 4ನೇ ಹಂತದಲ್ಲಿ ಅವರೇ ಕಂಪ್ಲೀಟ್ ಮಾಡೋದು. ನಾವು ಮನೆಗಳು ಕಟ್ಟಲ್ಲ, ಅದು ಅವರೇ ಬೆನಿಫಿಷರಿ, ಅವರೇ ಮನೆ ಕಟ್ಕೊಳ್ಬೇಕಾಗಿರೋದು. ಹಂತ 4 ಹಂತದಲ್ಲಿ ಪೇಮೆಂಟ್ಗಳು ಕೊಡ್ತೀವಿ. ಅದರಲ್ಲಿ ಸನ್ಮಾನ್ಯ ಸದಸ್ಯರು ಭಾಳಷ್ಟು ಬೇಡಿಕೆ ಇದೆ ಮನೆಗಳದು ಅಂತ ಕೇಳ್ತವ್ರೆ. ನಾವು ಸರ್ವೆ ಮಾಡಿದ್ದೀವಿ ಸನ್ಮಾನ್ಯ ಅಧ್ಯಕ್ಷರೇ. ನಮ್ಮ ಹೌಸ್ಲೆಸ್ ಟೋಟಲ್ ನಮ್ಮ ರಾಜ್ಯದಲ್ಲಿ 20,17,000 ಹೌಸ್ಲೆಸ್ ಇದ್ದಾರೆ. ಸೈಟ್ಲೆಸ್ 17,31,631 ಇದೆ. ಒಟ್ಟಾಗಿ 37,48,766 ಸೈಡ್ಲೆಸ್ ಮತ್ತು ಹೋಮ್ಲೆಸ್ ಇದ್ದಾರೆ. ಅವರಿಗೆಲ್ಲ ಎಲ್ಲರಿಗೂ ಗೊತ್ತಿದ್ದಂಗೆ 2013 ಹಿಡ್ಕೊಂಡು 2014ವರೆಗೂ ಮನೆ ಸಿದ್ದರಾಮಯ್ಯ ಹಿಂದಿನ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಇರುವಾಗ 14,58,000 ಮನೆಗಳು ಕೊಟ್ಟಿದ್ದರು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. BJP ಸರ್ಕಾರದಲ್ಲಿ 5 ಲಕ್ಷ ಚಿಲ್ಲರೆ ಮನೆಗಳು ಕೊಟ್ಟರು.